ನಮ್ಮ ದೋಗ್ಲಮ್ಮ ಸರ್ಕಲ್ ಮಾರಮ್ಮನ ಕೂರಿಸಿದ್ರು ಅಮ್ಮನ ಮನೆ ಹತ್ರ. ಅಲ್ಲಿ ಹೋಗಿದ್ವಿ, ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಹೋಗಿದ್ವಿ. ಅಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರು. ನಾನಿಲ್ಲಿ ಮಡ್ಲಕ್ಕಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಪ್ರತಿ ವರ್ಷವೂ ಅಮ್ಮ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಹಾಗೆ ಈ ವರ್ಷವೂ ಪೂಜೆ ಮಾಡಿಸಿದ್ರು. ಹೋದ ವರ್ಷ ಹೋಗಿರಲಿಲ್ಲ, ನಾನು ಹುಷಾರಿಲ್ದಿರೋ ಕಾರಣ ಹೋಗಿರಲಿಲ್ಲ. ಈ ವರ್ಷ ನಾನು ಹೋಗಿದ್ದೆ ಅಮ್ಮನ ಜೊತೆ. ಸ್ಟಾರ್ಟಿಂಗ್ ವೀಡಿಯೋಸ್ ಹಾಕಿದ್ದೀನಲ್ಲ, ನನ್ನ ಲೈಫಲ್ಲೇ ನಾನು ಆ ಥರ ನಾನು ನೋಡೇ ಇರಲಿಲ್ಲ. ಅಂದರೆ ಆ ಕಡೆ ಈ ಕಡೆ ಎಳ್ದಾಡೋ ಅಂಥದ್ದೆಲ್ಲ ನೋಡಿದ್ದೆ. ಖುಷೀಲಿ ಕುಣಿದು ಅದು ಹೆಂಗೆ ಎಷ್ಟು ಜನ ಹಿಡಿದ್ರು ಅದು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಆ ಥರ ಎಲ್ಲ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಒಂಥರ ಕಣ್ಣು ತುಂಬಿ ಬಂತು ಆ ವಿಡಿಯೋ ನೋಡಿದಾಗ. ತುಂಬ ಖುಷಿ ಆಯಿತು ನನಗೆ. ಅಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ, ಇದು ದುಗ್ಲಮ್ಮ ತಾಯಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಅಂದರೆ ಅಲ್ಲಿಂದ ಬರೋ ಮನಸ್ಸೇ ಇರಲಿಲ್ಲ. ಅಣ್ಣಮ್ಮನ ಜೊತೆ ಪುಟ್ಟು ಪಾಪುನೂ ಸಹ ಕೂರಿಸಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ ಅದು. ಇದು ಸರ್ಕಲ್ ಮಾರಮ್ಮ. ಇಷ್ಟು ನೋಡಿದ್ರೂ ಕಣ್ಣು ತುಂಬಿ ಬರ್ತಿತ್ತು. ಇನ್ನೂ ನೋಡೋಣ ಅನ್ನೋ ಖುಷಿನೇ ಹೆಚ್ಚಾಗ್ತಿತ್ತೆ ಹೊರ್ತು ಅಷ್ಟು ಮುದ್ದಾಗಿ ರೆಡಿ ಮಾಡಿದ್ರು. ನನ್ನ ಮಗಳಿಗೆ ನಾವೇನ ಪೂಜೆ ಮಾಡಿದಾಗ ಮನೇಲಾದರೂ ಅಷ್ಟೇ, ಆಚೆ ಆದರೂ ಅಷ್ಟೇ, ಎಲ್ಲಾದರೂ ಪೂಜೆ ಮಾಡಿದಾಗ ನಾವು ಅರಿಶಿನ ಕುಂಕುಮ ಇಕ್ಕೋ ಟೈಮಲ್ಲಿ ಅವಳು ಅರಿಶಿನ ಕುಂಕುಮ ಎಲ್ಲ ಇಟ್ಕೋತಾಳೆ. ಹಾಗೆ ಮನೆಗೆ ಹೋಗೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಹಣ್ಣು ಕೈಯಾಗೆಲ್ಲ ಕೊಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ನಾನು ನನ್ನ ಮಗನ ಕೇಳಿದೆ, ಆಟಾಡ್ತೀಯಪ್ಪ ಅಂತ. ಹ್ಞೂ ಆಟಾಡ್ತೀನಿ ಅಂದ್ಲು. ಸರಿ ನಡೀರಿ ಆಮೇಲೆ ಬರೋಣ ಅಂತ ಹೋಗ್ಬೇಕಾದ್ರೆ ನನ್ನ ಮಗಳು ಚೆನ್ನಾಗಿ ಎಡಗೈ ಹಾಕ್ಕೊಂಡ್ಳು. ಡುಮ್ ಅಂತ ಬಿದ್ದವಳೇನು ಅಳ್ತಾ ಇಲ್ಲ, ಆದರೆ ಕೈಯಲ್ಲಿರೋ ಕುಂಕುಮ ಹೊರ್ಟೋಯ್ತು ಅಂತ ಅಳ್ತಿದ್ದಾಳೆ. ಅದಕ್ಕೇ ನನ್ನ ಕೈಯಲ್ಲಿರೋ ಕುಂಕುಮನೇ ಅವಳಿಗೆ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ನೋಡಿ ಅವಳು ನಾವು ಪೂಜೆ ಮಾಡೋ ಟೈಮಲ್ಲಿ ನಾವು ಅರಿಶಿನ ಕುಂಕುಮ ಇಟ್ಕೊಳ್ತೀವಲ್ಲ, ಆ ಥರ ಅವಳು ಇಟ್ಕೋತಾಳೆ. ಕೆನ್ನೆಗೆ, ಹಣೆಗೆ ಇಟ್ಕೊಂಡಿದ್ದಾಳೆ ನೋಡಿ. ಕೆನ್ನೆಗೆ ಅರಿಶಿನ ಎಲ್ಲ ಬಳ್ಕೊಂಡಿದ್ದಾಳೆ. ಆಮೇಲೆ ಯಾಕೆ ಇದು ವಿಡಿಯೋದು ವಾಯ್ಸ್ ಹಾಕಿಲ್ಲ ಅಂದರೆ, ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಐತೆ. ಅಂದರೆ ದೇವ್ರ ಸಾಂಗ್ಗಳು ಹಾಕಿದ್ರಲ್ಲ ನಾವು ಪೂಜೆ ಮುಗಿಸ್ಕೊಂಬರ್ಬೇಕಾದ್ರೆ, ಅದು ರೆಕಾರ್ಡ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬರೀ ಟಿ ವಿದು ಅಯ್ಯಪ್ಪ ಸ್ವಾಮಿ ಮ್ಯೂಸಿಕ್ ಬಂದಿರೋದನ್ನೇ ಕಾಪಿರೈಟ್ ಹಾಕಿದ್ರು. ಅದಕ್ಕೇ ಇದರಲ್ಲಿ ಆ ಸಾಂಗ್ನ ಕಟ್ ಮಾಡಿದ್ದೀನಿ. ಆ ವಾಯ್ಸ್ನ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಭಯನೂ ಇಲ್ಲ. ಎಷ್ಟೇ ಜನ ಇರಲಿ ಅಲ್ಲಿ ಮಧ್ಯದಲ್ಲಿ ಹೊರ್ಟೋಗ್ಬಿಡ್ತಾಳೆ. ಅದಕ್ಕೆ ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಹೇಳ್ತಾಯಿದ್ಲು. ಸ್ಟೇಜ್ ಮೇಲೆ ಬೇಡ ಬಾ, ಅಲ್ಲಿ ಆಟಾಡು ಅಂತ ಹೇಳಿ ಕರ್ಕೊಂಡೋಗಿ ಆಟಾಡಿಸ್ಕೊಂಡು ಬಂದ್ವಿ. ಒಂದು 5 ನಿಮಿಷ ಅಷ್ಟೇ ಆಟಾಡಿದ್ವಿ. ನಾವು ರೆಸಾರ್ಟ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಶನಿವಾರ ಸಾಯಂಕಾಲ ಹೋಗಿ ಭಾನುವಾರ ಈವ್ನಿಂಗ್ ಚೆಕ್ಔಟ್ ಇತ್ತು. ಅದಕ್ಕೇ ನಾವು ಒಂದು 5 ನಿಮಿಷ, ಇದು ಶನಿವಾರದ ವ್ಲಾಗು, ಒಂದು 5 ನಿಮಿಷ ಆಟ ಆಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ವಿ. ಸಂಡೇ ವ್ಲಾಗು ನೆಕ್ಸ್ಟ್ ಡೇ ಬರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.